ಪ್ರಿಯ ದೇವರ ಮಕ್ಕಳೇ, ಸತ್ಯವೇದದಲ್ಲಿ ಏಸೆಫನೆಂಬ ಒಬ್ಬ ದೇವಭಕ್ತನಿರ್ತಾನೆ. ಆತನು ಚಿಕ್ಕಂದಿರುವಾಗಲೇ ಅವರ ತಾಯಿ ತೀರ್ಕೊಂಡಿದ್ದರಿಂದ ತಾಯಿ ಪ್ರೀತಿ ಇಲ್ಲ ಅಂಥೇಳಿ ಆತನ ತಂದೆ ತುಂಬ ಅವನನ್ನು ಪ್ರೀತಿಸ್ತಾ ಇರ್ತಾನೆ. ಆದರೆ ಅಣ್ಣಂದಿರು ಅವರನ್ನು ನೋಡಿ ತುಂಬ ಹೊಟ್ಟೆ ಕಿಚ್ಚುಪಟ್ಟು ಹೀಗೆ ಒಂದು ಸಲ ಆತನನ್ನು ಒಬ್ಬ ವ್ಯಾಪಾರಿಯನ್ನು ಮಾರಿಬಿಡ್ತಾರೆ. ಆವಾಗ ಆತನು ಹೋಗಿ ಅವರ ಮನೆಯಲ್ಲಿ ಸೇವಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಆದರೂ ಕೂಡ ಅವನು ದೇವರನ್ನು ನಂಬಿ ಪ್ರತಿದಿನ ದೇವರನ್ನು ಪ್ರಾರ್ಥಿಸಿ ದೇವರಲ್ಲಿ ಸ್ಮರಣೆ ಮಾಡುತ್ತಾ ಇದ್ದರಿಂದ ಆತನ ಏನೇ ಕೆಲಸ ಮಾಡಲಿ ಪ್ರತಿಯೊಂದರಲ್ಲಿ ದೇವರು ಆತನ ಜೊತೆ ಇದ್ದು ಜಯ ಕೊಡೋನಾಗಿರ್ತಾನೆ. ಆತ ಫರೋನನ್ನು ಕೇಳಿ ಅದನ್ನು ಈ ಹುಡುಗ ಒಳ್ಳೆಯವನಾಗಿದ್ದಾನೆ ಅಂತೇಳಿ ಅವನ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡಿರ್ತಾನೆ. ಹೀಗೆ ಒಂದೊಂದು ಸಲ ಎಲ್ಲ ಜವಾಬ್ದಾರಿ ಆತನಿಗೆ ವಹಿಸಿದ್ರಿಂದ ಅವನ ಹೆಂಡತಿ ಸುಮ್ಮನೆ ಆತನ ಮೇಲೆ ಅಪರಾಧವನ್ನು ಹೊರಿಸ್ತಾಳೆ. ಏನಂದರೆ ನನ್ನನ್ನು ಹಾಳು ಮಾಡಲು ಬಂದಿದ್ದಾನೆ ಅಂಥೇಳಿ ಆತನ ಒಯ್ದು ಸೆರೆಮನೆಯಲ್ಲಿ ಹಾಕಿರ್ತಾರೆ. ಅಲ್ಲಿ ಕೂಡ ಆತನು ದೇವರನ್ನು ಸ್ಮರಿಸುತ್ತಾ ಅಲ್ಲಿರುವ ಎಲ್ಲ ಜೈಲಲ್ಲಿರ್ತಕ್ಕಂಥ ಪ್ರತಿಯೊಂದು ಜನರನ್ನು ಪ್ರೀತಿಯಿಂದ ಮಾತನಾಡಿಸಿ ಸಂತೋಷವಾಗಿ ದೇವರ ವಾಕ್ಯವನ್ನು ಹಂಚೋದನ್ನು ನೋಡಿ ಎಲ್ಲರೂ ಅವನನ್ನು ಪ್ರೀತಿಸ್ತಾರೆ. ಆಗ ಜೈಲರು ಕೂಡ ಆತನನ್ನು ಇಷ್ಟಪಡ್ತಿರ್ತಾನೆ. ಆದರೆ ಅವನಿಗೆ ನಾನು ನನ್ನ ತಂದೆ ಮನೆಗೆ ಹೋಗಬೇಕೆನ್ನೋ ಯೋಚನೆ ಬಂದು ದೇವರನ್ನು ಪ್ರಾರ್ಥಿಸ್ತಾನೆ. ಆದರೆ ಅದು ಆಗೋದಿಲ್ಲ. ಒಂದು ಸಲ ಒಬ್ಬ ಜೈಲಲ್ಲಿದ್ದಂಥ ಮನುಷ್ಯನಿಗೆ ಒಂದು ಕನಸು ಬಿದ್ದಿರ್ತದೆ. ಆ ಕನಸಿನ ಅರ್ಥವನ್ನು ಈತನೇ ಹೇಳಿರ್ತಾನೆ. ಏನಂದರೆ ಪಾನದಾಯಕನಾಗಿ ಆತನ ಅರಸನ ಕೈಯಲ್ಲಿ ಕೆಲಸ ಮಾಡಿದವನು ಕೆಲಸದಿಂದ ತೆಗೆದು ಜೈಲಿಗೆ ಬಂದಿರ್ತಾನೆ ತಪ್ಪಿಗಸ್ತನಾಗಿ. ತಿರುಗಿ ನಿನ್ನ ರಾಜನು ನಿನ್ನನ್ನು ಕೆಲಸಕ್ಕೆ ಕರೆದುಕೊಳ್ತಾನೆ, ನಿನ್ನ ಮತ್ತೆ ಅದೇ ಕೆಲಸದಲ್ಲಿ ನೀನು ಸೇವೆ ಮಾಡೋನಾಗಿರ್ತೀಯ ಅಂಥೇಳಿ ಖರ್ಚಿನ ಅರ್ಥವನ್ನು ಹೇಳಿರ್ತಾನೆ. ಅದೇ ರೀತಿ ಕರೆಕ್ಟಾದ ನಂತರ ಅವನು ಹೋಗುವಾಗ ಯೋಸೇಫನು ಹೇಳ್ತಾನೆ, ನೋಡಪ್ಪ ನೀನು ಹೋಗುವಾಗ ನನಗೆ ನೆನೆಸ್ಕೋ, ಏನಂದರೆ ಈ ರೀತಿ ಹುಡುಗ ಇದ್ದಾನೆ, ಅವನನ್ನು ನಾವು ಒಂದು ವೇಳೆ ಕರೆಸಿದರೆ ನಮ್ಮ ಎಲ್ಲ ಕನಸಿನ ಅರ್ಥಗಳನ್ನು ಹೇಳ್ತಾನೆ ಅಂತೇಳಿ. ಸರಿ ಅಂತಾನೆ. ಆದರೆ ರಾಜನ ಮನೆಗೆ ಹೋದ ನಂತರ ಆತನು ಮರ್ತೋಗ್ಬಿಡ್ತಾನೆ. ಪಾನದಾಯಕನು ಮರ್ತು ಕೂಡಲೇ ತಿರುಗಿ ಹೀಗೆ 1 ವರ್ಷ 2 ವರ್ಷ ಹೋಗ್ತದೆ. ಆ ರಾಜನಿಗೆ ಅಂದರೆ ಫರೋನನಿಗೆ ಒಂದು ಕನಸು ಬಿದ್ದಿರ್ತದೆ. ಆ ಕನಸಿನ ಅರ್ಥವನ್ನು ಯಾರು ಹೇಳಬೇಕಂದ್ರೆ ಎಲ್ಲ ವಿದ್ವಾಂಸರನ್ನು ಕರೆಸ್ತಾರೆ, ಆದರೆ ಯಾರಿಂದು ಸಾಧ್ಯವಾಗೋದಿಲ್ಲ. ಆವಾಗ ಈ ಪಾನದಾಯಕನಿಗೆ ನೆನಪು ಬರುತ್ತೆ, ಅಯ್ಯೋ ರಾಜರೇ, ಹೀಗೆ ಸೆರೆಮನೆಯಲ್ಲಿ ಒಬ್ಬ ಯೋಸೇಫನೆಂಬ ಹುಡುಗನಿದ್ದಾನೆ, ಆತನು ತುಂಬ ಒಳ್ಳೆಯವನು, ದೇವರನ್ನು ಸ್ಮರಣೆ ಮಾಡುವತ್ತನು, ಆತನೊಂದಿಗೆ ದೇವರು ಇರ್ತಾನೆ, ಎಲ್ಲ ಅದರ ಅರ್ಥವನ್ನು ಹೇಳುವನಾಗಿದ್ದಾನೆ. ಅಂದರೆ ಸರಿ ಅವನ ಕರೆಸ್ರಿ ಅಂದಾಗ ಅವನನ್ನು ಕರೆಸಿ ಆ ಕನಸಿನ ಅರ್ಥವನ್ನು ಹೇಳಂದಾಗ ಅವನು ಚೆನ್ನಾಗಿ ಹೇಳಿಬಿಡ್ತಾನೆ. 7 ವರ್ಷ ಸುಭಿಕ್ಷೆ ವರ್ಷ ಅಂದರೆ ಸುಕಾಲದ ವರ್ಷ, 7 ವರ್ಷ ಬರಗಾಲ ಬರುತ್ತೆ. ಅಂಥ ಸಮಯದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ, ಇದರ ಕನಸಿನ ಅರ್ಥ ಅಂಥೇಳಿ ಅವನ್ನೆಲ್ಲ ಹೇಳಿದಾಗ ರಾಜನಿಗೆ ತುಂಬ ಸಂತೋಷವಾಗಿ, ಈ ರಾಜ್ಯದಲ್ಲಿ ಇವನಕ್ಕಿಂತಲೂ ಹೆಚ್ಚಾದ ಬುದ್ಧಿವಂತನು ಹಾಗೂ ದೇವರ ನಡೆ ನುಡಿ ಕ್ರಿಯೆಗಳಿಗೆ ನಡ್ಕೊಳ್ಳುವಂತನು ಯಾರೂ ಇಲ್ಲ, ಇವನೇ ಯೋಗ್ಯವಾದನೆಂದು ಪ್ರಧಾನಮಂತ್ರಿ ಮಾಡಲು ಅವನಿಗೆ ಸಿದ್ಧನಾಗಿ ಅವ್ರ ಜನರಿಗೆಲ್ಲ ಹೇಳ್ತಾನೆ, ನೋಡಿ ಈ ರೀತಿ ವಿಚಾರ ಮಾಡಿದ್ದೇನೆ ಅಂಥೇಳಿ ಅವರ ಜೊತೆ ಕೆಲಸ ಮಾಡೋರಿಗೆ ವಿಚಾರ ಮಾಡಿದಾಗ ಸರಿ ಅವನೇ ಯೋಗ್ಯನಾಗಿದ್ದಾನೆ ಅಂಥೇಳಿ ಆತನನ್ನು ಮುದ್ರೆ ಉಂಗಾರನ್ನು ಇಟ್ಟು ಹೊಸ ಬಟ್ಟೆಗಳನ್ನು ತೊಡಿಸಿ ಎಲ್ಲ ಜನರಿಗೆ ಹೇಳ್ತಾನೆ. ಏನಂದರೆ ಇವತ್ತಿನಿಂದ ಈತನೇ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಾನೆ, ನೀವೆಲ್ಲರೂ ಆತನ ಮಾತು ಕೇಳಿ ವಿಧೇಯರಾಗಿ ನಡ್ಕೊಳ್ಬೇಕು, ಯಾಕಂದರೆ ಆತನು ದೇವರ ಹಾಗೂ ಮನುಷ್ಯರ ಆಶೀರ್ವಾದ ಆತನೊಂದಿಗಿದೆ ಅಂತೇಳಿ ಹೇಳಿದಾಗ ಎಲ್ಲದನ್ನು ಒಪ್ಪಿಕೊಳ್ತಾರೆ. ಇದಕ್ಕೆ ಕಾರಣ ಏನಂತಂದರೆ ಆತನು ದೇವರಲ್ಲಿ ನಂಬಿಗಸ್ತನು ಹಾಗೂ ಪರಿಶುದ್ಧನು ನೀತಿವಂತನಾಗಿ ಜೀವಿಸ್ತಿರುವಾಗ ಯವನಸ್ಥನಿದ್ದರೂ ಕೂಡ ಯಾವ ಪಾಪ ಮಾಡಿರೋದಿಲ್ಲ. ಅದಕ್ಕಾಗಿ ದೇವರು ಅವನಿಗೆ ಅಂಥ ಒಳ್ಳೆಯ ವರವನ್ನು ಕೊಟ್ಟಿರ್ತಾನೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಅಪ್ಪ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿನ ಯೋಸೇಫನ ಕಥೆಯನ್ನು ಎಲ್ಲರೂ ಕೇಳಿದ್ದಾರೆ. ಆ ಜೀವನದಲ್ಲಿ ಹೇಗೆ ಆತನು ಪರಿಶುದ್ಧನಾಗಿ ಹಾಗೂ ನೀತಿವಂತನಾಗಿ ಬದುಕಿದನು, ಆ ರೀತಿ ನಾವು ಎಲ್ಲರೂ ಕೂಡ ಅವನಿಗೆ ಮಾದರಿಯಾಗಿ ಜೀವಿಸುವಂಥ ಭಾಗ್ಯ ನಮ್ಮೆಲ್ಲರಿಗೂ ಕೊಡಬೇಕಂತೇಳಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್.